ರಾಯಚೂರು ಜಿಲ್ಲೆಯಲ್ಲಿ ಶಾಸಕೀಯ ಪುತ್ರನಿಂದ ಹಲ್ಲೆ. ದೇವದುರ್ಗ ಶಾಸಕೀಯ ಪುತ್ರನಿಂದ ಪೊಲೀಸ್ ಪೇದೆ ಹನುಮಂತರಾಯ ಮೇಲೆ ಹಲ್ಲೆ. ಶಾಸಕಿ ಕರಿಯಮ್ಮರ ಪುತ್ರ ಸಂತೋಷರಿಂದ ಹಲ್ಲೆ. ಅಕ್ರಮ ಮರಳು ಮಾಫಿಯಾ ದಂಧೆಯನ್ನ ತಡೆದಿದ್ದಕ್ಕೆ ಹಲ್ಲೆ ನಡೆಸಲಾಗಿದೆ. ದುರಾಡಳಿತದಲ್ಲಿ ಮುಳುಗಿದೆ ರಾಯಚೂರು ಜಿಲ್ಲಾಡಳಿತ. ಎಸ್ ವೀಕ್ಷಕರೇ, ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮ ಮರಳು ಮಾಫಿಯಾ ದಂಧೆ ಹೆಚ್ಚಾಗ್ತಾ ಇದ್ದು, ಅಧಿಕಾರಿಗಳು ಅದನ್ನು ತಡೆಯಲು ಹೋದರೆ ಹಲ್ಲೆ ಕೊಲೆ ಮಾಡುವ ಹಂತಕ್ಕೆ ಅಕ್ರಮ ದಂಧೆಕೋರರು ಹೋಗಿದ್ದಾರೆಂದ ಮೇಲೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತಿದ್ದರಿಂದ ಇಂತಹ ಅವಘಡಗಳು ಸಂಭವಿಸುತ್ತಿವೆ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ದೇವದುರ್ಗ ಶಾಸಕೀಯ ಪುತ್ರ ಸಂತೋಷ್ ಸೇರಿದಂತೆ ಸಂಗಡಿಗರು ದೇವದುರ್ಗ ಪ್ರವಾಸಿ ಮಂದಿರಕ್ಕೆ ಕರೆಯಿಸಿಕೊಂಡು ಪೊಲೀಸ್ ಪೇದೆ ಹನುಮಂತರಾಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಪೊಲೀಸ್ ಪೇದೆ ಹನುಮಂತರಾಯ ದೇವದುರ್ಗ ಠಾಣೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಅಕ್ರಮ ಮರಳಿನ ಟ್ರ್ಯಾಕ್ಟರ್ ತಡೆದಿದ್ದಕ್ಕೆ ಐಬಿಗೆ ಕರೆಯಿಸಿ ಹಲ್ಲೆ ಮಾಡಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ದೇವದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದು, ಶಾಸಕೀಯ ಪುತ್ರ ಸಂತೋಷ್ ವಿರುದ್ಧ ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರು ಎಸ್ಪಿ ನಿಖಿಲ್ ಬಿ ಸಾಹೇಬ್ರೆ, ನೋಡಿ, ನಿಮ್ಮ ಇಲಾಖೆಯ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ್ದಾರೆಂದ ಮೇಲೆ ಎಲ್ಲಿ ಬಂದು ನಿಂತಿದೆ ಕಾನೂನು ಸುವ್ಯವಸ್ಥೆ, ನೀವೇ ಹೇಳಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಶಫೀಕ್ ಹುಸೇನ್, RK 22 ನ್ಯೂಸ್ ಕನ್ನಡ, ಮಾನ್ವೇ. ಅಲ್ಲ ಇಂಥ ಪರಿ ಹೊಡಿಬಾರ್ದು. ನಾನು ಎದಕ್ಕೆ ಹೊಡೆದ್ರಿ ಅಂತ ಕೇಳಕತ್ತಿದ್ದ. ಐವಿಗೆ ಎದಕ್ಕೆ ಕರೆಸಿದ್ರು ನನಗೆ ನಿಮ್ಗೆ ಆನ್ಸರ್ ಕೊಡ್ತೀನಿ. ನೋಡೋಣ, ನನಗೆ MLA ಎಷ್ಟು ದೇವ್ರು ಅಂತ ನನಗೆ ಗೊತ್ತದ. ನಾನು ಇಲ್ಲಿ ಪೂಜೆ ಮಾಡಿ ನನ್ ಬಿಡೋದು ಯಾರು ಕೊಟ್ಟ ಗೌರವ ಎಲ್ಲಿ ಕೊಟ್ಟಿ ಅಂತ ಪರಿ ಹೊಡಿತಾರ. ಅವ್ರು ಏನೋ ಆಸ್ತಿ ತಿಂದಿ ನಾನು. ಅಲ್ಲಣ್ಣ ಎದಕ್ಕೆ ನಾನು ಹೊಡೆದಿದ್ದೆ ಅದಕ್ಕೆ ನಾನು ಕೇಳೋಣ. ನಾನು ಎದಕ್ಕೆ ಈಗ ತಾಲೂಕು ತುಂಬ ಸುದ್ದಿ ಆಗ್ತದ. ನಾನು ಏನಾದ್ರು ಮಾಡ್ತೀನಿ ಎದಕ್ಕೆ ಹೊಡಿಬೇಕಣ್ಣ? ಎದಕ್ಕೆ ಈ ಒಂದು ಮಾತು ಇವ್ರು ಫೋನ್ ಮಾಡಿದ್ರು. ಇವ್ರು ನಾನು ಕುಂದ್ರೋದಿಲ್ಲ. ಇವ್ರು ಫೋನ್ ಮಾಡಿದ್ರ, ನಾನು ಅವ್ರಿಗಿಂದ ನಾನು ಬರೋದಿಲ್ಲಪ್ಪ. ನೀ ಒಂದ್ ಮಾತಿಗೆ ಅಂದಿಲ್ಲ ಅಣ್ಣ ಬರ್ತಾಳ ಅಂದಿಲ್ಲ. ಏನ್ ಕಳ್ಕೊಂಡಿದ್ರಿ ಇವ್ರು? ಏನು ಇವ್ರಪ್ಪನ ಆಸ್ತಿ ತಿಂದಿದ್ರು ನಾನು ಏನದ? ಅಲ್ಲ ಏನಣ್ಣ ಇಂಥ ಪರಿ ಹೊಡಿಸ್ತೀರ ಅಪ್ಪ ಪೊಲೀಸ್ಗೆ. ಅವ್ರ ಅಮ್ಮ ಚೂಲ 16 ವರ್ಷ ಸರಿಯಾಗಿ ಯಾರಿಗೆ ಬಿಡಿಸಂತಿಲ್ಲ ಅಣ್ಣ ಬೈ. ನಾನು ಇವನು ಇಂಥ ಪರಿ ಅಣ್ಣ ಮುಂದಿನ ಅಂತವ್ರು ಇಂಥ ಪರಿ ಅವರು ನನಗೆ ಎದು ಕೊಡುದು. ನೀನ್ ಬೈ, ನೀನ್ SP ಗೆ ಟ್ರಾನ್ಸ್ಫರ್ ಮಾಡ್ಬೇಕಿತ್ತು. ನನಗೆ ಎದು ಕೊಡುದಪ್ಪ, ಅದೇ ಬೇಕು ನನಗೆ. ಏನ್ ಬ್ಯಾಂಕ್ ಹೊಡಿತೀರಿ, ಬಿಡಿಸ್ತೀರಿ, ಏನಣ್ಣ ನಿಮ್ದು? ಅಣ್ಣ ನೀ ಕುಂತಿದ್ದ ಒಂದು ಮಾತನ್ನು ಬಿಡ ಅಂದೆ. ಏನಣ್ಣ ನಿಂದು? ಅಣ್ಣ ಇಲ್ಲ ಸರ್, ನಿನ್ಗ ನನಗ ನೀವಷ್ಟು ಪಿ ಊರ್ ಮಂದಿ ಮಾಡಿದ್ರ ಪಿ ಅಂತ ಒಪ್ಪಂಗಿಲ್ಲ. ಈಗ 16 ಮಂದಿ ಮಾಡ್ತಾರ ಪಿ ಅಂತ. ಯಾರಿಗಂತ ರೆಸ್ಪೆಕ್ಟ್ ಕೊಡ್ಬೇಕಣ್ಣ? ಅಲ್ಲಿ ಹೋಗಿ ಪರಿಸ್ಥಿತಿ ಹೆಂಗಿರ್ತದೆ? ಅಲ್ಲಿ ಹೋಗಿ ಪರಿಸ್ಥಿತಿ ಹೆಂಗಿರ್ತದೆ ನನಗೆ ಗೊತ್ತದ. ಹೌದಿಲ್ಲ? ಅಲ್ಲಣ್ಣ ಅಲ್ಲಿ ಹೋಗಿ ಪರಿಸ್ಥಿತಿ ಹೆಂಗಿರ್ತದೆ? ಅಲ್ಲಿ ಹೆಂಗಂತ ಗುಲ್ಲಣ್ಣ ಇಂಥ ಪರಿ ಹೊಡಿಸ್ತಿದ್ದಣ್ಣ. ಏನಣ್ಣ ಏನ್ ಮಾಡ್ತಿದ್ದೆ? ಏಟ್ ಬಿದ್ದ ಮೇಲೆ ಏನ್ ಮಾಡ್ತಿದ್ದೆ ಹೇಳು? ನಾನು ಇದಂತ ಹಾಕಿದ ಒಂದೇ ಅದು ಬೇಕಾ ಬೇಡ ನನಗೆ. ಅವ್ರು ಎಲ್ಲೆಲ್ಲಿ ಹೊಡಿಸಿದ್ದಿಲ್ಲ, ಬಂದಿಲ್ಲ ಅಂತ ಅದಕ್ಕೆ ಹೊಡಿಸಿದ್ದಪ್ಪ ತುಳ್ಳಾಡ. ಎಲ್ಲಪ್ಪ ಐಬೇಕಿದ್ದೆ ಇವತ್ತು ಐಬೇಗೆ ಯಾರು ಬೇಕು ಡ್ಯೂಟಿ? ಹೆಸರು
ಹೆಸರು ಸೆಕೆಂಡು ಮಾಡು ಒಂದೊಂದು ಸೆಕೆಂಡ್ ನೌಕರಿ ಮಾಡೋದು ಕಲ್ಪುಟ್ಟ